ವಿಶ್ವ ಮಾನವ ಹಕ್ಕು ದಿನಾಚರಣೆ ಅಂಗವಾಗಿ ಈಗೇನು ನಮ್ಮ ಸ್ನೇಹಿತರು ಮತ್ತು ನಮ್ಮ ತಂಗಿಯವರು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನನ್ನ ಉದ್ದೇಶ ಇಷ್ಟೇ, ಜನರಿಗೆ ಅನೇಕ ಉಪಯೋಗ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು, ಜನರ ಕಷ್ಟಗಳನ್ನು ಅಳಿಸುವ ಕೆಲಸಗಳನ್ನು ಮಾಡ್ತಾರಂಥ ನಂಬಿಕೆ ಇದೆ. ಭಾಳಷ್ಟು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಇದ್ದರೂ ಕೂಡ ಸ್ವಾರ್ಥಕ್ಕೆ ಬಳಸ್ಕೋಬಾರ್ದು, ಜನರ ಉಪಯೋಗಕ್ಕಾಗಿ ಬಳಸ್ಕೊಂತಾರೆಂಬ ಒಂದು ಉದ್ದೇಶ ಮತ್ತು ನಂಬಿಕೆ ನನಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತಾ ಇದ್ದಾರೆ, ಅವರಿಗೆ ನಾನು ಸದಾ ಬೆಂಬಲವಾಗಿರ್ತೀನಿ ಅಂತೇಳಿ. ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ, ಎಲ್ರಿಗೂ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಶುಭಾಶಯಗಳು. ಈ ಮಾನವ ಹಕ್ಕುಗಳು ಎಲ್ಲಿ ಉಲ್ಲಂಘನೆ ಆಗುತ್ತೋ ಅಲ್ಲಿ ಮಾನವ ಹಕ್ಕುಗಳ ಸಮಿತಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಎಲ್ಲ ಸಾರ್ವಜನಿಕರಿಗೂ ಸಮಾನತೆ ಹಕ್ಕನ್ನು, ಸಮಾನವಾಗಿ ಗೌರವವನ್ನು ಕಾಣಬೇಕೆಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಅಂದಿನಿಂದ 1993ರಲ್ಲಿ ಏನು ಕಾಯ್ದೆಗಳನ್ನು ತಿದ್ದುಪಡಿ ಮಾಡ್ತಾರೆ, ಅಂದಿನಿಂದ ಇವತ್ತಿನವರೆಗೂ ಮಾನವ ಹಕ್ಕುಗಳು ಎಲ್ಲ ರಾಜ್ಯಗಳಲ್ಲಿ 18 ರಾಜ್ಯಗಳಲ್ಲಿ ತಮ್ಮ ಕೆಲಸವನ್ನು ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಸೊ ಹಾಗಾಗಿ ಯಾವ ಮನುಷ್ಯನಿಗೆ ತನ್ನ ಹಕ್ಕನ್ನು ವಂಚಿತನಾಗ್ತಾನೋ ಅವನ ಪರವಾಗಿ ನಿಂತ್ಕೊಂಡು ನಮ್ಮ ಸಮಿತಿಯು ಸತತವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಅವನಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ನಿರಂತರವಾಗಿ ಈ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ಪ್ರಥಮವಾಗಿ ಮಾನವ ಹಕ್ಕುಗಳ ಸಮಿತಿ ರಚನೆ ಆಗಿದೆ. ಇವರು ನಿರಂತರವಾಗಿ ಬಡವರ ಪರ, ಸಾಮಾಜಿಕ ಪರ ನಿಂತ್ಕೊಂಡು ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾರೆ. ಅವರ ಪರವಾಗಿ ನಮ್ಮ ರಾಜ್ಯ ಸಮಿತಿಯು ಖಂಡಿತವಾಗಲೂ ಬೆಂಬಲವಾಗಿರುತ್ತೆ ಅಂಥೇಳಿ ಎಲ್ರಿಗೂ ಮಾನವ ಹಕ್ಕುಗಳ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಧನ್ಯವಾದಗಳು.